ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಹೆಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸೊ ಸ್ಯಾಡ್. ಏನಕ್ಕೆ ಅಂತಂದರೆ ಅವಳಿಗೆ ಹುಷಾರಿಲ್ಲ, ಸೊ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅವಳಿಗೆ, ಆ ಥರ ಆಗ್ಬಿಟ್ಟವಳೆ. ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಬಂದಿದ್ದೀನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಏನಂತಾರೆ ಡಾಕ್ಟ್ರ್ ನೋಡೋಣ ಆಯಿತಾ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಏನಂತಾರೆ ಅಂತ ನೋಡಾದ್ಮೇಲೆ ನಿಮ್ಗೆ ಕಾಲ್ ಮಾಡ್ತಲ್ಲ. ಪೇಷಂಟು ಹೇಳು, ಏನಾದರೂ ಮನದಳ್ಳದ ಮಾತೇಳು. ಪೇಷಂಟು ಏನಲ್ಲಿ ನನಗೆ ಈ ಬಿಸಿಲು ಟೈಮಲ್ಲಿ ಕೋಲ್ಡ್ ಮತ್ತು ಫೀವರ್ ಮತ್ತು ಕೆಮ್ಮಾಗಿದೆ, ಅದಕ್ಕೆ ವ್ಲಾಗ್ಸು ಮಾಡಿಲ್ಲ. ಇವತ್ತು ಪ್ರಮೋಷನ್ ಇತ್ತು, ಅದಕ್ಕಂತ ಬಂದೆ. ಹಾಸ್ಪಿಟಲ್ ತೋರಿಸ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ನಾನು. ಓಕೆ, ತೋರಿಸ್ಕೊಂಡು ಹೋಗು. ಎಲ್ಲ ಮೇಲಿರೋ ಕನೆಕ್ಷನ್ ಇಂಜೆಕ್ಷನ್ ಹಾಕ್ಸೋಣ ಫಸ್ಟ್. ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕೆ ಏನೋ ಹೇಳ್ತಾಳೆ, ಹುಷಾರಿಲ್ಲ ಅದಿದ್ದು ಅಂತ ಹೇಳ್ತಾರೆ. ಅಡ್ಡ ಬಂತು. ಓಕೆ ಹೇಳ್ತಾರೆ, ಹೆಂಗೆ ನೋಡ್ತಾರೆ. ಸೊ ಗೈಸ್, ನಿನ್ನೆ ನಿನ್ನೆ ವ್ಲಾಗ್ ನೋಡ್ದಂಗೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಬಟ್ ಅಲ್ಲಿ ಕೂಡ ಡ್ರಿಪ್ ಹಾಕ್ಸ್ಕೊಳಕ್ಕೆ ಹೇಳಿದ್ರು. ಬಿಕಾಸ್ ನಾನು ತುಂಬ ಸುಸ್ತಾಗಿದೆ ಆ್ಯಂಡ್ ಹೆವಿ ಬಾಡಿ ಪೇನ್ ಆ್ಯಂಡ್ ಕಫ್ ಮತ್ತು ಕೋಲ್ಡ್ ಇನ್ನೂ ಕಡಿಮೆ ಆಗಿಲ್ಲ. ಇಟ್ಸ್ ಬೀನ್ ಲೈಕ್ 4 days. ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಬಂದೆ, ಬಟ್ ಇಟ್ಸ್ ನಾಟ್ ರೆಡ್ಯೂಸ್ಡ್. ಅದಕ್ಕೆ ಇವಾಗ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ನನಗೆ ಇದನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕೆ ಇಷ್ಟ ಅಲ್ಲ. ಬಟ್ ದೆನ್ ಕಮೆಂಟ್ಸ್ ಮತ್ತು ಅಕ್ಕಂದು ವ್ಲಾಗ್ಸಲ್ಲೂ ಕೂಡ ಕಮೆಂಟ್ಸ್ ಬರ್ತಿದೆ, ಯಾಕೆ ರೆಗ್ಯುಲರ್ ಇಲ್ಲ, ಯಾಕೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು, ಹೊಸದು ಯಾವುದು ವೀಡಿಯೋ ಮಾಡಿಲ್ಲ. ಸೊ ದಿಸ್ ಇಸ್ ದ ರೀಸನ್. ಆ್ಯಂಡ್ ನನಗೂ ಗೊತ್ತಿಲ್ಲ ಯಾವ ರೀಸನಿಗೆ ಹೀಗಾಗಿದೆ ಅಂತ. ಐ ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ಆಲ್ ದ ಡೀಟೇಲ್ಸ್ ಇವತ್ತು. ಆ್ಯಂಡ್ ಇವಾಗ ಹಾಸ್ಪಿಟಲ್ ಹೋಗ್ತಾಯಿದ್ದೀನಿ ನಾನು, ನನ್ನ ತಮ್ಮ. ಹೋಗಿ ಐ ಅಪ್ಡೇಟ್ ವಾಟ್ ಹಸ್ ಹ್ಯಾಪೆಂಡ್ ಅಂತ. ಸೊ ಗೈಸ್, ಎಸ್, ಇವಾಗ ನಾನು ಮನೆಗೆ ಬಂದೆ ಹಾಸ್ಪಿಟಲಿಂದ. ಬೆಳಿಗ್ಗೆ ನಾನು ನನ್ನ ತಮ್ಮ ಹಾಸ್ಪಿಟಲ್ಗೆ ಹೋಗಿದ್ವಿ. ಆ್ಯಂಡ್ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ ಹಿಂಗಿದೆ. ಇದಕ್ಕೆ ಕಂಪ್ಲೀಟ್ 4 days ಇಂಜೆಕ್ಷನ್ಸ್ ಕೊಡ್ತಾರಂತೆ. ಬಿಕಾಸ್ ಇಟ್ಸ್ ಅ ಟೈಫಾಯ್ಡ್, ಅದಕ್ಕೋಸ್ಕರ ಇಂಜೆಕ್ಷನ್ಸ್ 4 days ಕಂಟಿನ್ಯೂಸ್ ಆಗಿ ಕೊಡ್ತಾರೆ. ಟೋಕ್ಯೋ ಇಲ್ಲೇ ಬಂದು ಬಚ್ಚಿಕೊಂಡಿದ್ದೆ ನನ್ನಿಂದೆ. ಸೊ ಇವಾಗ ಹೋಗಿ ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಂಬರ್ಬೇಕು. ಇಂಜೆಕ್ಷನ್ ಹಾಕ್ಸ್ಕೊಂಬಂದಮೇಲೆ ಸಿಗ್ತೀನಿ. ಸೊ ಗೈಸ್, ಎಸ್, ಇವಾಗ ಮತ್ತೆ ನಾನು ಹಾಸ್ಪಿಟಲಿಗೆ ಹೋಗಿ ನನ್ನ ಈವ್ನಿಂಗ್ ಡೋಸೇಜ್ ಏನಿತ್ತು ಅದನ್ನು ತಗೊಂಡು ಬಂದೆ. ಲೈಕ್ ಮೆನಿ ಆಫ್ ಯು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ಹಾಗೆ ಸುಷ್ಮಿತಾ ನನಗೂ ಕಮೆಂಟ್ ಮಾಡಿದ್ದೀರಾ, ರಥವ್ರಿಗೆ ವ್ಲಾಗ್ಸ್ ಅಪ್ಲೋಡ್ ಮಾಡಿ. ನಾನು ಏನು ವ್ಲಾಗ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಎಲ್ಲ ಮುಗ್ದಿದೆ ಅಪ್ಲೋಡ್ ಮಾಡಿ. ಬಟ್ ಇದನ್ನು ನಾನೇ ಕ್ಲಾರಿಟಿ ಕೊಡಬೇಕಿತ್ತು. ಬಿಕಾಸ್ ಅಕ್ಕ ಪಾಪ ಅವರು ಎಲ್ಲ ವ್ಲಾಗಲ್ಲೂ ಹೇಳ್ತಾರೆ ಅವ್ಳಿಗೆ ಹುಷಾರಿಲ್ಲ ಅಂತ. ದ ರೀಸನ್ ಇಸ್ ಟೈಫಾಯ್ಡ್. ನಂಗೆ ಗೊತ್ತಿಲ್ಲ ಲೈಕ್ ಹೇಗೆ ಯಾವಾಗ ಅಂತ. ಬಟ್ ಸಿನ್ಸ್ 1 week ನಂಗೆ ಫುಲ್ಲು ತಲೆನೋವು ಮತ್ತು ಬಾಡಿ ಪೇನ್ ತುಂಬ ಇತ್ತು. ಬಟ್ ನಾನು ಟ್ಯಾಬ್ಲೆಟ್ಸ್ ತೊಗೋತಾ ಐ ಥಾಟ್ ಕಡಿಮೆ ಆಗುತ್ತೆ ಅಂತ. ಬಟ್ ನಾನು ಎಲ್ರಿಗೂ ಹೇಳೋದೇನೆಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸಣ್ಣದು ಏನಿದ್ರೂ ಪ್ಲೀಸ್ 1 day 2 ಡೇಯಲ್ಲಿ ಸರಿ ಹೋಗಿಲ್ಲ ಅಂದರೆ ಪ್ಲೀಸ್ ಕನ್ಸಲ್ಟ್ ಅ ಡಾಕ್ಟರ್. ಇಲ್ಲಾಂದರೆ ಇಟ್ ವಿಲ್ ಬಿ ವೆರಿ ಪೇನ್ಫುಲ್. ಬಿಕಾಸ್ ನನಗೆ ಈ ಹಾಸ್ಪಿಟಲ್ಸ್ ಅಂದ್ರೇ ಆಗಲ್ಲ. ಐ ಡೋಂಟ್ ನೋ ಯಾಕೆ ಅಂತ. ಬಿಕಾಸ್ ಡ್ಯಾಡಿ ಅಜ್ಜಿ ಇವನ್ನೆಲ್ಲ ಹಾಸ್ಪಿಟಲಲ್ಲಿ ನೋಡಿ ಐ ಆಲ್ವೇಸ್ ವಿಶ್ ಬೈ ಚಾನ್ಸ್ ನಾನು ಒಂದಿನ ಏನಾದರೂ ನನಗೆ ಹಾಸ್ಪಿಟಲಿಗೆ ಮಾತ್ರ ಹೋಗಬಾರ್ದು ನಾನು ಅಂತ. ಬಿಕಾಸ್ ನಂಗೆ ಹಾಸ್ಪಿಟಲ್ ಇದೇ ನಂಗೊಂಥರ ಲೋ ಫೀಲ್ ಮಾಡಿಸ್ಬಿಡುತ್ತೆ ನನಗೆ. ಹಾಗೆ ರಿಪೋರ್ಟ್ ಕೂಡ ಬಂದಿದೆ ಟೈಫಾಯ್ಡ್ ಪಾಸಿಟಿವ್ ಅಂತ. ಅದಕ್ಕೆ ನಿನ್ನೆಯಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಐ ವಿಲ್ ಬಿ ಫೈನ್ ಇನ್ ಅನದರ್ 4 days. ಈ ಸಲ ಹಬ್ಬನೂ ಇಲ್ಲ, ಏನೂ ಇಲ್ಲ ನನಗೆ. ಬಟ್ ಇಟ್ಸ್ ಓಕೆ. ನಾನು ಇನ್ನೊಂದು ಏನು ಹೇಳಬೇಕಂತ ಅಂದ್ಕೊಂಡಿದ್ದಂದರೆ, ಎಷ್ಟೊಂದು ಜನ ಇವಾಗ ಇಂಜೆಕ್ಷನ್ಸ್ನ ತಗೋತಾ ಇರ್ತಾರೆ ಫಾರ್ ವೇರಿಯಸ್ ರೀಸನ್ಸ್, ಹೆಲ್ತ್ ಇಶ್ಯೂಸ್.
ಅದು ಹೆಂಗೆ ತಗೋತೀರ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಿಕಾಸ್ ಇವಾಗ ನನಗೆ ಆಲ್ಮೋಸ್ಟ್ 1 2 3 4 5 ಆಲ್ಮೋಸ್ಟ್ 5 ಇಂಜೆಕ್ಷನ್ಸ್ ಪ್ಲಸ್ ಡ್ರಿಪ್ಸ್ ಹಾಕೋದಕ್ಕೆ, ಮತ್ತು ಕ್ಯಾನ್ಯುಲ ಅಲ್ಲೇ ಬಿಟ್ಟಿದ್ದಾರೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಡೋಸೇಜ್ ತೊಗೋಬೇಕು ಅಂತ. ಆ್ಯಂಡ್ ಅವ್ರು ಹಾಸ್ಪಿಟ್ಲಲ್ಲಿ ಇರಬೇಕು ಅಂದರು. ಬಟ್ ನನಗೆ ನನ್ನ ಮನೇಲಿಲ್ಲ ಅಂದರೆ ಹಾಸ್ಪಿಟಲಿದ್ದರೆ ನಂಗೆ ಕಂಪ್ಲೀಟ್ ನಿದ್ದೆ ಮಾಡಲ್ಲ ನಾನು. ಸೊ ಆ ರೀಸನಿಗೆ ನಾನು ಕೇಳಿಕೊಂಡು ಬಂದಿದ್ದು ಅಷ್ಟೇ. ತುಂಬ ಸುಸ್ತಾಗ್ತಿದೆ, ಐ ಡೋಂಟ್ ನೋ. ಬಟ್ ಯಾ ತುಂಬ ಲೋ ಕೂಡ ಫೀಲ್ ಆಗ್ತಿದೆ. ಯಾಕಂದರೆ ನಾಳೆ ಹಬ್ಬ, ವರ್ಷದ ಮೊದಲನೇ ಹಬ್ಬ. ಆ್ಯಂಡ್ ಆ್ಯಕ್ಚುಲಿ ನಾನು ಹಾಸ್ಪಿಟಲೈಸ್ ಆಗಿದ್ದನ್ನು ಯಾರಿಗೂ ಹೇಳೂ ಇರಲಿಲ್ಲ. ನಾನು ವಾಪಸ್ ಬಂದಮೇಲೆ ಹೇಳಿದೆ. ಬಿಕಾಸ್ ಸುಮ್ಮನೆ ಎಲ್ಲರೂ ಗಾಬರಿ ಆಗ್ತಾರೆ ಒಂದು ಕಡೆಯಿಂದ ಅಂತ. ಇಟ್ಸ್ ಓಕೆ, ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಬಟ್ ರೈಟ್ ನೌ ಐ ಆಮ್ ನಾಟ್ ಸ್ಟ್ರಾಂಗ್ ಅಷ್ಟೇ. ಈ ಪೇಯ್ನ ಬೇರ್ ಮಾಡೋಕ್ಕಾಗ್ತಿಲ್ಲ ನನಗೆ. ಐ ಕಮ್ ಬ್ಯಾಕ್ ಸ್ಟ್ರಾಂಗರ್. ಎಲ್ಲ ಹಾಕಿರೋದು ನಂಗೆ ಕೈ ಮೊಮೆಂಟ್ ಕೂಡ ಮಾಡೋಕ್ಕಾಗ್ತಿಲ್ಲ ಇದು. ಸೊ ಇದು ಒಂದು, ಹಾಗೆ ಇಲ್ಲೊಂದು ಇಂಜೆಕ್ಷನ್ ಆ್ಯಂಡ್ ಇಲ್ಲಿ 2 ಮತ್ತು ಈ ಕೈಯಲ್ಲಿ ಒಂದು ಹಾಕಿದ್ದಾರೆ. ಸೊ ಐ ನೀಡ್ ಸಮ್ ರೆಸ್ಟ್ ತಗೊಂಡು ಅಲ್ಲಿ ಕಮ್ ಬ್ಯಾಕ್ ಮಚ್ ಸ್ಟ್ರಾಂಗರ್. ಸೊ ಇದು ರಿಪೋರ್ಟ್. ಈಗ ನಾನು ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಮಲ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಹೋಗಿ ಮತ್ತೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಡೋಸ್ ಹಾಕ್ಸ್ಕೋಬೇಕು ಫಾರ್ ನೆಕ್ಸ್ಟ್ 3 days. ಆ್ಯಂಡ್ ನಾಳೆ ಯುಗಾದಿ ಹಬ್ಬ. ನಂಗೆ ಹಬ್ಬ ಅಲ್ಲ ಗೈಸ್, ಇಟ್ಸ್ ಓಕೆ. ಆ್ಯಂಡ್ ಕಂಪ್ಲೀಟ್ 4 day ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಮತ್ತೆ ಪಕ್ಕ ಬೇಗ ಬರ್ತೀನಿ ಗೈಸ್. ವ್ಲಾಗ್ ಏನಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರೋದು ಇವತ್ತು ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಆ್ಯಂಡ್ ನಮ್ಮ ಸಿಂಚು ಬೇರೆ ಬಂದನು. ಬಾಯ್ ಸಿಂಚು, ಎಲ್ಲರಿಗೂ ಹ್ಯಾಪಿ ಯುಗಾದಿನು. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಸಿಂಚು ಬೇರೆ ಬಂದಾರ ಆಲ್ವಾಸಿಂದ. ಆ್ಯಂಡ್ ಇವತ್ತು ಒಂದು ಹಬ್ಬ ಅಂತ ಖುಷಿ ಪಡಲ, ಇಲ್ಲಾಂದರೆ ಪಾಪ ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಬೇಜಾರು ಪಡ್ಲ ಗೊತ್ತಾಗ್ತಿಲ್ಲ. ಫುಲ್ಲು ಡ್ರಿಪ್ಸ್ ಹಾಕಿಸ್ಕೊಂಡವಳ, ಕೈಗೆಲ್ಲ ಫುಲ್ ಡ್ರಿಪ್ಸ್ ಹಾಕಿಸ್ಕೊಂಡು ಇರ್ತಾಳೆ. ಇನ್ನೂ 3 ದಿನ ಬೇಕು ಅವಳು ರಿಕವರಿ ಆಗೋಕ್ಕೆ. ಅದಕ್ಕೆ ನಾನು ಮಾಡಿದೆ ಇನ್ನು ಮನೇಲಿ ಇವಾಗ. ಸೊ ಆ್ಯಂಡ್ ಇನ್ನೇನಂತಂದರೆ ಇವಾಗ ಏನಿಲ್ಲ, ಊಟ ಏನೇನು ಮಾಡೋರು ಮನೇಲಿ ಮಾಡೋರೆ, ಏನೇನು ಮಾಡೋದು ತಿನ್ನಬೇಕು. ಹೋಗಿ ಕೆಳಗಡೆ ಅವಳು ಚಾರಕ್ಕೆ ಮೇಲೆ ಬಾ ಅಂತಂದ್ರೆ ತಿಂತ ಕೂತಾಳೆ. ಇವಾಗಿಲ್ಲ ಒಂದು ಪ್ರಮೋಷನ್ ವೀಡಿಯೋ ಐತೆ, ಸೊ ಅದನ್ನು ಮಾಡೋಕೆ ಅದಕ್ಕೆ ಮೇಲೆ ಬಂದೆ. ಇವಾಗ ಫಸ್ಟು ನಾಗರು ಎಲ್ಲ ಗೊತ್ತಿರುತ್ತಲ್ಲ, ನಾಗರು ಮಾಡ್ಕೊಂಡು ಬರ್ತೀವಿ. ಸೊ ಅದ್ರದ್ದೆಲ್ಲ ಕ್ಲಿಪ್ ಹಾಕಿರ್ತೀನಿ ನೋಡಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಮುಗಿಸ್ಕೊಂಡು ಇವಾಗ ನಾಗರ ಹತ್ರ ಬಂದಿದ್ದೀವಿ. ಈಗ ನಾಗರು ಮಾಡಿಕೊಂಡು ಅವಳಿಗೂ ಒಂಚೂರು ಬೇಡ್ಕೊಳ್ಳೋಣ, ಬೇಗ ಹುಷಾರಾಗಲಿ ಅಂತ. ಸೊ ಒಂದು ಕ್ಲಿಪ್ ಹಾಕ್ತೀನಿ ನಾಗರದು ನೋಡಿ. ಸೊ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಓಕೆನಾ? ಓಕೆ. ಸೊ ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು ಏನಿಲ್ಲ, ಎಲ್ಲ ಮನೆಯಲ್ಲೆಲ್ಲ ಇನ್ನೇನು ರೆಡಿ ಆಯಿತು. ಸೊ ಈಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ಸಾಕು. ಬೆಳಗ್ಗೆನೇ ಎದ್ದು ಎಣ್ಣೆ ಹಚ್ಚು ಸ್ನಾನ ಮಾಡಿ ಪೂಜೆ ಬೇರೆ ಮಾಡಿದ್ದೀನಿ ಫಸ್ಟ್ ಟೈಮು. ಅದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಹಂಗೆ ಮಾಡ್ಬಿಟ್ಟೆ. ಸೊ ಅಷ್ಟೇ, ಇನ್ನೇನಿಲ್ಲ. ಬಾಯ್ ಎಲ್ಲರಿಗೂ ಹೇಳು ಹ್ಯಾಪಿ ಯುಗಾದಿ ಅಂತ ಹೇಳು. ಹ್ಯಾಪಿ ಯುಗಾದಿ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಆವಾಗಲೇ ಬಂದಿರಲಿಲ್ಲ ಆ್ಯಂಡ್ ಅದಕ್ಕೆ ಇನ್ನೊಂದು ಕ್ಲಿಪ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ಎಲ್ಲರೂ ಎಲ್ಲೋ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸೊ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಯುಗಾದಿ ಎಲ್ರಿಗೂ. ಸಾರಿ, ಈ ಯುಗಾದಿ ನಾನು ಹಿಂಗಿರ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿಲ್ಲ. ಬಟ್ ಕಾಂಟ್ ಹೆಲ್ಪ್ ಇಟ್. ಜಾಸ್ತಿ ಮೇಜರಾಗಿ ಏನೂ ಆಗಿಲ್ಲ. ಇಟ್ಸ್ ಅ ಟೈಫಾಯ್ಡ್ ಅನ್ನೋ ರೀಸನ್ನಿಗೆ ನಾನು ರೆಸ್ಟ್ ಮಾಡಬೇಕು. ಆ್ಯಂಡ್ ಡೈಲಿ ಡೋಸ್ ಇರುತ್ತೆ. ಆ್ಯಕ್ಚುಲಿ ಹಾಸ್ಪಿಟಲ್ ಇರಬೇಕಿತ್ತು 3 to 4 days. ಬಟ್ ಹಬ್ಬ ಮತ್ತು ನನಗೆ ಹಾಸ್ಪಿಟಲ್ ಸೆಟ್ ಆಗಲ್ಲ ಫಸ್ಟಿಂದನೂ ಅಷ್ಟೇ. ಅಲ್ಲಿದ್ದರೆ ನಂಗೆ ಲಿಟ್ರಲಿ ನಿದ್ದೆ ಬರಲ್ಲ ನನಗೆ. ಸೊ ಆ ರೀಸನ್ನಿಗೆ ನಾನು ಇವಾಗ ಮತ್ತೆ ಬೆಳಿಗ್ಗೆ ಹೋಗಿ ಇನ್ನೊಂದು ಡೋಸ್ ಹಾಕ್ಸ್ಕೊಂಬರ್ಬೇಕು. ಅದಕ್ಕಂತ ಹೋಗ್ತಿದ್ದೀನಿ. ನಾನು ನನ್ನ ತಮ್ಮ ಹೋಗ್ತಿದ್ದೀವಿ ಇವಾಗ. ಇದಕ್ಕೆ ಇನ್ನೊಂದು ಡೋಸ್ ಹಾಕ್ಸ್ಕೊಂಡು ಮತ್ತು ಸಂಜೆ ಒಂದು 6 o'clock ಹಾಗೆ ಮತ್ತೆ ಇನ್ನೊಂದು ಸಲ ಡೋಸ್ ಹಾಕ್ಸ್ಕೊಬೇಕು. ಫುಲ್ ಐ ಫೀಲ್ ಫಾರ್ ಬೆಟರ್ ಫಸ್ಟ್ ಡೇಗಿನ. ಬಟ್ ಸುಸ್ತು ತುಂಬ ಇದೆ.
ಆ್ಯಂಡ್ ಈ ಹಬ್ಬದ ಟೈಮಲ್ಲಿ ನನಗೆ ನವೀನ್ಗಾಗಲಿ ಅಕ್ಕ ಅಣ್ಣಂಗಾಗಲಿ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಆ ರೀಸನ್ಗೆ ಕಷ್ಟ. ಪಾಪ ಅವರೆಲ್ಲರೂ ಬರ್ತೀನಿ ಬಟ್ ಇಟ್ಸ್ ಓಕೆ. ಎಲ್ಲರೂ ಹಬ್ಬ ಸೆಲೆಬ್ರೇಟ್ ಮಾಡಿ. ನಮ್ಮ ಮನೇಲೂ ಫುಲ್ ಹಬ್ಬ ವೈಬ್ಸೇ ಇಲ್ಲ, ಯಾಕಂದರೆ ನಂಗೆ ಹುಷಾರಿಲ್ಲ ಅಂತ. ಬಟ್ ಸ್ಟಿಲ್ ಅಷ್ಟೇ ಗೈಸ್, ಮನೆಗೆ ಹೋಗಿ ಒಂದು ಡೋಸ್ ಹಾಕ್ಸ್ಕೊಂಡು ಬರೋಣ. ಆ್ಯಂಡ್ ಎಸ್, ಈ ವಿಡಿಯೋ ಸದ್ಯಕ್ಕಿಷ್ಟೇ. ಮೇ ಬಿ ಮತ್ತು ನಾಳೆ ನಾಳಿದ್ದು ದಿನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಆಬ್ವಿಯಸ್ ನಂಗೆ ಹುಷಾರಿಲ್ಲ. ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಬಸ್ಸಲ್ಲಿ ಇಟ್ಸ್ ಓಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹ್ಯಾಪಿ ಯುಗಾದಿ ಗೈಸ್. ಇಟ್ಸ್ ಓಕೆ, ಪಾಸಿಟಿವ್ ಹ್ಯಾಪಿ ಯುಗಾದಿ. ಎಲ್ಲರೂ ಬೇವು ಬೆಲ್ಲದಿಂದ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ರಚು ನವೀನ್ ಯೂಟ್ಯೂಬ್ ಚಾನಲ್ ಹಾಗೆ ಫ್ಯಾಷನ್ ಟಿಪ್ಸ್ ಯೂಟ್ಯೂಬ್ ಚಾನಲ್. ಬಾಯ್.